ಆದಿಚುಂಚನಗಿರಿ ಮಠದ ಆಸ್ತಿ ಮೇಲೆ ಖದೀಮರು ಕಣ್ಣು ಹಾಕಿದ್ದಾರೆ. 6 ಸರ್ಕಾರಿ ಅಧಿಕಾರಿಗಳು ಸೇರಿ ಈಗ 11 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಸಿನಿಮಾವನ್ನು ಮೀರಿಸುವಂತಹ ವಂಚನೆ ಇದು. ಯಾವ್ಯಾವ ರೀತಿ ವಂಚಕರು ಬಲೆ ಎಳೆದ್ರು. ಸತ್ತವರ ಹೆಸರನ್ನ ಬಳಸ್ಕೊಂಡು ಆದಿಚುಂಚನಗಿರಿ ಮಠದ 120 ಕೋಟಿ ರೂಪಾಯಿ ಆಸ್ತಿಯನ್ನ ಎಗರಿಸಿದ್ದಾರೆ ಖದೀಮರು. ಹೆಂಗೆ ಅಂತ ಹೇಳಿದ್ರೆ, ಸತ್ತವರನ್ನ ಅವರ ವಂಶವೃಕ್ಷವನ್ನ ಕ್ರಿಯೇಟ್ ಮಾಡಿರೋದು ಇವರು. ಬೆಂಗಳೂರಿನ ಕೆಂಗೇರಿ ಹೋಬಳಿಯಲ್ಲಿ ಆದಿಚುಂಚನಗಿರಿ ಮಠಕ್ಕೆ ಸೇರಿದಂತಹ 120 ಕೋಟಿ ರೂಪಾಯಿ ಮೌಲ್ಯದ 6 ಎಕರೆ ಜಮೀನನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕಬಳಿಸಿದ್ದಂತಹ ಭೀಕರ ಜಾಲ ಕೆಂಗೇರಿ ಪೊಲೀಸರು ಈಗ ಭೇದಿಸಿದ್ದಾರೆ. ಇದಕ್ಕೆ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿರೋದು. ಸ್ಮಶಾನದಲ್ಲಿ ಸಮಾಧಿಯನ್ನ ಹುಡುಕುಬಿಟ್ಟು ನಕಲಿ ವಂಶವೃಕ್ಷವನ್ನ ತಯಾರಿಸಿ ವಂಚಿಸಿದ್ದಂತಹ ಪ್ರಕರಣದಲ್ಲಿ 6 ಸರ್ಕಾರಿ ಅಧಿಕಾರಿಗಳು, ರೌಡಿ ಶೀಟರ್ ಸೇರಿ 11 ಮಂದಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಕಿಂಗ್ ಪಿನ್ಗೋಸ್ಕರ ಹುಡುಕಾಟವನ್ನ ಕೂಡ ಮಾಡಲಾಗ್ತಾ ಇದೆ. ನೋಡಿ, ಆದಿಚುಂಚನಗಿರಿ ಮಠ ಅಂದ್ರೆ ಗೊತ್ತು, ಎಷ್ಟು ಸುಪ್ರಸಿದ್ಧವಾದಂತಹ ಮಠ. ಈ ಮಠದ 6 ಎಕರೆ ಜಮೀನನ್ನ ಕಬಳಿಸಿದ್ರು. ಏನಿಲ್ಲ ಅಂದ್ರೂ ಅದರ ಮೌಲ್ಯ 120 ಕೋಟಿ ರೂಪಾಯಿ. ಈಗ ಆ ಜಾಲ ಪತ್ತೆಯಾಗಿದೆ. ಇವರು ಯಾವ ರೀತಿ ಅಂತ ಹೇಳಿದ್ರೆ, ಸತ್ತವರ ಸಮಾಧಿಯನ್ನ ಹುಡುಕ್ಬಿಟ್ಟು ಹೆಸರನ್ನ ಮ್ಯಾಚ್ ಮಾಡಿ ನಕಲಿ ವೃಕ್ಷವನ್ನ ಸೃಷ್ಟಿ ಮಾಡಿಬಿಟ್ಟು ವಂಚಿಸಿದ್ದು. ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಸುಮ್ನೆ ವಂಶವೃಕ್ಷ ಸೃಷ್ಟಿ ಮಾಡಕ್ಕಾಗುತ್ತಾ? ಅವರು ಎಷ್ಟೆಷ್ಟು ತಗೊಂಡವರು, ಎಷ್ಟು ಕೋಟಿ ತಗೊಂಡವರು, ಅದೀಗ ತನಿಖೆಯಲ್ಲಿ ಗೊತ್ತಾಗಬೇಕು. 6 ಜನ ಅಂತೆ ಸರ್ಕಾರಿ ಅಧಿಕಾರಿಗಳು. ಒಟ್ಟು 11 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿರೋದು. ಆದಿಚುಂಚನಗಿರಿ ಮಠಕ್ಕೆ ಸೇರಿದಂತಹ ಬರೋಬ್ಬರಿ 120 ಕೋಟಿ ರೂಪಾಯಿ ಮೌಲ್ಯದ ಜಮೀನಿಗೆ ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ವಂಚಿಸಿದ್ದ ಜಾಲವನ್ನ ಈಗ ಕೆಂಗೇರಿ ಪೊಲೀಸರು ಭೇದಿಸಿದ್ದಾರೆ. ಈ ಹೈಟೆಕ್ ಮತ್ತು ರೋಚಕ ವಂಚನೆ ಪ್ರಕರಣದಲ್ಲಿ ತೊಡಗಿದ್ದಂತಹ 6 ಜನ ಸರ್ಕಾರಿ ಅಧಿಕಾರಿಗಳು, ರೌಡಿ ಶೀಟರ್ ಸೇರಿದಂತೆ 11 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ವರ್ಷದ ಹಿಂದಿನ ಮಠದ ಜಾಗಕ್ಕೆ ಸ್ಕೆಚ್ ಹಾಕ್ತಾರೆ. 30 ವರ್ಷಗಳ ಹಿಂದೆ ಭಕ್ತರು ಈ 6 ಎಕರೆ ಜಾಗವನ್ನ ಆದಿಚುಂಚನಗಿರಿ ಮಠಕ್ಕೆ ಕೊಟ್ಟಿದ್ರು. ಕೆಂಗೇರಿ ಹೋಬಳಿಯ ಕಂಬಳೀಪುರ ಗ್ರಾಮದ ಸರ್ವೆ ನಂಬರ್ 43ರಲ್ಲಿ 45 ಎಕರೆ ಜಮೀನನ್ನ ಕಾಣಿಕೆಯಾಗಿ ಕೊಟ್ಟಿದ್ದು ಭಕ್ತರು ಮಠಕ್ಕೆ. ಆ 45 ಎಕರೆಯಲ್ಲಿ 5 ಎಕರೆ ಬೆಲೆ ಬಾಳುವ ಜಮೀನನ್ನ ಕಬಳಿಸೋದಕ್ಕೆ ನೆಲಮಂಗಲ ಮೂಲದ ಮಾಸ್ಟರ್ ಮೈಂಡ್ ನರೇಶ್ ಗೌಡ ಮತ್ತೆ ಬ್ರೋಕರ್ ಆರೋಗ್ಯ ಸ್ವಾಮಿ ಇಬ್ರು ಕೂಡ ಸ್ಕೆಚ್ ಹಾಕ್ತಾರೆ. 45 ಎಕರೆ ದೇಣಿಗೆ ಏನು ಬಂದಿತ್ತು ಕಾಣಿಕೆಯಾಗಿ ಮಠಕ್ಕೆ, ಅದರಲ್ಲಿ 6 ಎಕರೆ ಬೆಲೆ ಬಾಳುವಂತಹ ಜಮೀನನ್ನ ಕಬಳಿಸೋದಕ್ಕೆ ಸ್ಕೆಚ್ ಹಾಕ್ತಾರೆ. ಮಾಸ್ಟರ್ ಮೈಂಡು ನರೇಶ್ ಗೌಡ, ಬ್ರೋಕರ್ ಆರೋಗ್ಯ ಸ್ವಾಮಿ. ಸತ್ತವರ ಸಮಾಧಿಯನ್ನ ಹುಡುಕುಬಿಟ್ಟು ನಕಲಿ ವಂಶವೃಕ್ಷವನ್ನ ಸೃಷ್ಟಿ ಮಾಡಿ ಆರೋಪಿಗಳು ವಂಚನೆಗೆ ಬಳಸಿದಂತಹ ದಾರಿ ಇದಿದೆಯಲ್ಲ, ಯಾವುದೇ ಸಿನಿಮಾ ಸ್ಟೋರಿಗೂ ಕೂಡ ಕಡಿಮೆ ಇಲ್ಲ. ಮಠದ ಜಮೀನಿನ ಮೂಲ ಮಾಲೀಕನೇ ಹೆಸರಿರುವಂತಹ ಸತ್ತ ವ್ಯಕ್ತಿಯೊಬ್ಬ ಇವ್ರಿಗೆ ಬೇಕಾಗಿತ್ತು. ಅದಕ್ಕೆ ಏನು ಮಾಡ್ತಾರೆ, ಸ್ಮಶಾನದಿಂದ ಸ್ಮಶಾನಕ್ಕೆ ಅಲ್ದಾಡ್ತಾರೆ. ಕೊನೆಗೆ ಮೂಲ ಮಾಲೀಕನ ಹೆಸರೇ ಇದ್ದಂತಹ ವ್ಯಕ್ತಿ ಸತ್ತೋಗಿರ್ತಾರಲ್ಲ, ಅವ್ರ ಸಮಾಧಿನ ಹೋಗ್ಬಿಟ್ಟು ಪತ್ತೆ ಮಾಡ್ತಾರೆ. ಆ ಸಮಾಧಿ ಮೇಲಿದ್ದ ಹೆಸರಿನ ಆಧಾರದ ಮೇಲೆ ಅವರ ಕುಟುಂಬವನ್ನ ಸಂಪರ್ಕ ಮಾಡ್ತಾರೆ. ಅಲ್ಲೇ ಇವರಿಗೆ ಬೇಗೂರು ಪೊಲೀಸ್ ಠಾಣೆಯ ರೌಡಿ ಶೀಟರ್ ಫ್ರಾನ್ಸಿಸ್ ಅನ್ನೋನು ಸಿಗ್ತಾನೆ. ಈ ಫ್ರಾನ್ಸಿಸ್ ತಂದೆಯ ಹೆಸರು, ಈ ಮಠದ ಜಮೀನಿನ ಮೂಲ ಮಾಲೀಕನ ಹೆಸರು, ವಯಸ್ಸು ಎರಡೂ ಮ್ಯಾಚ್ ಆಗಿದ್ದನ್ನೇ ಬಂಡವಾಳ ಮಾಡಿಕೊಂಡಂತಹ ನರೇಶ್ ಗೌಡ ಟೀಮು ಫ್ರಾನ್ಸಿಸ್ ಮತ್ತು ಜೋಸ್ವಾನ್ ಇಬ್ಬರು ಅಣ್ಣ ತಂಗಿ ಅಂತ ಸುಳ್ಳು ಹೇಳಿಬಿಟ್ಟು ಒಂದು ವಂಶ ವೃಕ್ಷವನ್ನೇ ಸೃಷ್ಟಿ ಮಾಡ್ತಾರೆ. ಇದಕ್ಕೆ ಸಾಥ್ ಕೊಟ್ಟಿದ್ಯಾರು? ಸರ್ಕಾರಿ ಅಧಿಕಾರಿಗಳು ಲಂಚ ಪಡ್ಕೊಂಡು, 1 ರೂಪಾಯಿ 2 ರೂಪಾಯಿ ಲಕ್ಷ ಅಲ್ಲ, ಕೋಟ್ಯಾಂತರ ರೂಪಾಯಿ ಲಂಚ ಪಡೆದು ಬೇಗೂರು ವಿಲೇಜ್ ಅಕೌಂಟೆಂಟ್ ಶಿವಪ್ರಸಾದ್, ರೆವಿನ್ಯೂ ಇನ್ಸ್ಪೆಕ್ಟರ್ ಕಿರಣ್, ಡೆಪ್ಯೂಟಿ ತಹಶೀಲ್ದಾರ್ ದೀಪಕ್ ಇವರು ನಕಲಿ ದಾಖಲೆ ಪತ್ರವನ್ನ ಮಾಡಿಕೊಡ್ತಾರೆ. ಸೊ ಇದನ್ನ ಪಡೆದಂತಹ ಕೆಂಗೇರಿಯ ವಿಲೇಜ್ ಅಕೌಂಟೆಂಟ್ ಸತೀಶ್ ಕುಮಾರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್, ಡೆಪ್ಯೂಟಿ ತಹಶೀಲ್ದಾರ್ ಅದು ನಕಲಿ ಅಂತ ಗೊತ್ತಿದ್ರು ಖಾತೆ ಮಾಡ್ಕೊಡ್ತಾರೆ. ಆಸ್ತಿ ಕೈ ಸೇರಿದ ತಕ್ಷಣ ಆರೋಪಿಗಳು ಬೇರೆಯವರಿಗೆ ಮಾರಾಟ ಮಾಡಿ ಹಣ ಮಾಡ್ಕೊಂಡಿರ್ತಾರೆ. ನೋಡಿ, ಮಠದಿಂದ ದೂರ ಹೋಗುತ್ತೆ ವಂಚನೆ. ಕೊನೆಗೆ ಜಮೀನು ಹಸ್ತಾಂತರವಾಗಿರುವಂತಹ ವಿಚಾರ ತಿಳಿದು ಆದಿಚುಂಚನಗಿರಿ ಮಠದ ವತಿಯಿಂದ ಕೆಂಗೇರಿ ಠಾಣೆಗೆ ದೂರ ಹೋಗುತ್ತೆ.
ಪೊಲೀಸರು ಪ್ರಕರಣ ದಾಖಲಿಸ್ಕೊಳ್ತಾರೆ. ಸದ್ಯ ಈಗ 6 ಜನ ಅಧಿಕಾರಿಗಳು, 11 ಜನರನ್ನ ಜೈಲಿಗಟ್ಟಲಾಗಿದೆ. ತಲೆಮರೆಸ್ಕೊಂಡಿದ್ದಾನಲ್ಲ ಮಾಸ್ಟರ್ ಮೈಂಡ್ ನರೇಶ್ ಗೌಡ ಈತನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ನೋಡೋಣ ಆ ಮಾಸ್ಟರ್ ಮೈಂಡ್ ಸಿಕ್ಕಿದ ನಂತರ ಇನ್ನು ಬೇರೆ ಬೇರೆ ಯಾವೆಲ್ಲ ವಂಚನೆ ಪ್ರಕರಣಗಳು ಬೆಳಕಿಗೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು.